ಬಂದಿದೆ ಬಂದಿದೆ ಹಿರಿಯರ ವಾಣಿ, ಹಿರಿಯರೇ ಇತರ ರಾಜ ರಾಣಿ. ಹತ್ತೋಣ ನಾವು ಅವರ ನೆನಪಿನ ದೋಣಿ, ಕೇಳುತ್ತಾ ಖುಷಿ ಪಡೋಣ ಹಿರಿಯರ ವಾಣಿ. ಕೇಳ್ತಾನೆ ಖುಷಿ ಪಡೋಣ ಹಿರಿಯರ ವಾಣಿ, ಕೇಳ್ತಾನೆ ಖುಷಿ ಪಡೋಣ ಹಿರಿಯರ ವಾಣಿ. ಇದು ಹಿರಿಯರ ಕತೆ ಹಿರಿಯರ ಜೊತೆ, ನಿಮ್ಮ ಹಿರಿಯರ ವಾಣಿಯಲ್ಲಿ. ಕೇಳ್ತಾನೆ ಇರಿ, ಖುಷಿಯಾಗಿರಿ. ನಮಸ್ಕಾರ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಅನುಭವ್ ಕಾರ್ಯಕ್ರಮ ನೈಟಿಂಗೇಲ್ಸ್ ಮೆಡಿಕಲ್ ಟ್ರಸ್ಟ್ ರವರ ಬಾನುಲಿ ಕೇಂದ್ರದಲ್ಲಿ. ಈ ಯೋಜನೆಯು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಡಿಫೆನ್ಸ್, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಮತ್ತು ಮೀಡಿಯಾ ಫಾರ್ ಕಮ್ಯುನಿಟಿ ಫೌಂಡೇಶನ್ನ ಜಂಟಿ ಯೋಜನೆಯಾಗಿದೆ. ಈ ಯೋಜನೆಯನ್ನು ರೂಪಿಸಿದವರು ಡಾಕ್ಟರ್ ಶ್ರೀಧರ್, ಈ ಯೋಜನೆಯ ತನಿಖಾಧಿಕಾರಿ ಅಲೋಕ್ ವರ್ಮಾ ಮತ್ತು ಈ ಯೋಜನೆಯ ಸಂಯೋಜಕರು ಸಾಯಿ ಸುಧಾ, ಪೂಜಾ ಮರುಡ, ಕೌಸಲ್ಯ. ಕೇಳುಗರೆ, ಭಾರತ ಸರ್ಕಾರ ರಾಷ್ಟ್ರೀಯ ಹಿರಿಯ ನಾಗರಿಕರಿಗಾಗಿ ಸಹಾಯವಾಣಿಯನ್ನು ತೆರೆದಿದೆ. ಹಿರಿಯ ನಾಗರಿಕರು ಮತ್ತು ಅವರಿಗೆ ಸಂಬಂಧಪಟ್ಟವರು ಯಾವುದೇ ಸಹಾಯ ಸೌಲಭ್ಯಗಳಿಗೆ ಮತ್ತು ಕಾನೂನು ವಿಚಾರಗಳಿಗೆ, ಆಪ್ತ ಸಮಾಲೋಚನೆಗೆ, ಇನ್ನೂ ಇತರೆ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಹಾಯವಾಣಿಗೆ ಕರೆ ಮಾಡಬಹುದು. ಸಹಾಯವಾಣಿಯ ದೂರವಾಣಿ ಸಂಖ್ಯೆ 145667. ಎಲ್ಲ ಹಿರಿಯ ನಾಗರಿಕರು ಬರೆದಿಟ್ಟುಕೊಳ್ಳಿ. ಮತ್ತೊಮ್ಮೆ ಸಹಾಯವಾಣಿಯ ಸಂಖ್ಯೆ 14567. ಈ ಸಹಾಯವಾಣಿಯು ಬೆಳಗ್ಗೆ 8ರಿಂದ ರಾತ್ರಿ 8 ತನಕ ಕಾರ್ಯನಿರ್ವಹಿಸುತ್ತದೆ. ಕೇಳುಗರೆ, ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಇವತ್ತಿನ ನಮ್ಮ ಅನುಭವ ಕಾರ್ಯಕ್ರಮದಲ್ಲಿ ಕರೋನಾ ಬಗ್ಗೆ, ಹಿರಿಯರಿಗೆ ಇರುವ ವಿಭಿನ್ನ ದೃಷ್ಟಿಕೋನದ ಬಗ್ಗೆ ನಮ್ಮ ಹಿರಿಯರು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಿದ್ದಾರೆ. ಬನ್ನಿ ಕೇಳಿ ಬರೋಣ. 1 2 ಹೊರಗಡೆ ಹೋಗದೆ ಮನೆಯಲ್ಲೇ ಆಡು. 1 2 ಹೊರಗಡೆ ಹೋಗದೆ ಮನೆಯಲ್ಲೇ ಆಡು. 3 4 ಸೋಪಲಿ ಆಗಾಗ ಕೈ ತೊಳಿಬೇಕು. 3 4 ಸೋಪಲ್ಲಿ ಆಗಾಗ ಕೈ ತೊಳಿಬೇಕು. 5 6 ಕೆಮ್ಮು ಜ್ವರ ಇದ್ದರೆ ವೈದ್ಯರ ಕಾಣಲೇಬೇಕು. ಕೆಮ್ಮು ಜ್ವರ ಇದ್ದರೆ ವೈದ್ಯರ ಕಾಣಲೇಬೇಕು. 7 8 ಬಳಸಿ ಕರವಸ್ತ್ರ ಸೀನಲು ಕೆಮ್ಮಲು ತಡೆಯಿರಿ ರೋಗದ ಅಂಟು. 7 8 ಬಳಸಿ ಕರವಸ್ತ್ರ ಸೀನಲು ಕೆಮ್ಮಲು ತಡೆಯಿರಿ ರೋಗದ ಅಂಟು. 9 10 ಅಂತರ ಕಾಪಾಡು. ದೂರದಿ ನಿಂತು ರೋಗವ ತಡೆ. 9 ರಿಂದ 10 ಹೀಗಿತ್ತು, ಕರೋನಾ ಆಟವು ಮುಗಿದಿತ್ತು. 9 ರಿಂದ 10 ಹೀಗಿತ್ತು, ಕರೋನಾ ಆಟವು ಮುಗಿದಿತ್ತು. 9 ರಿಂದ 10 ಹೀಗಿತ್ತು, ಕರೋನಾ ಆಟವು ಮುಗಿದಿತ್ತು. ನಮಸ್ಕಾರ, ನನ್ನ ಹೆಸರು ದೇವರಾಜೇಗೌಡ. ನಾನು ಒಬ್ಬ ಸೀನಿಯರ್ ಸಿಟಿಸನ್. ನನಗೆ 2020ರಲ್ಲಿ ಮೊದಲನೇ ಕರೋನಾ ಅಲೆ ಶುರುವಾದಾಗ ನಾನು ತುಮಕೂರಿನಲ್ಲಿ ಒಂದು ಯೋಗ ಶಿಬಿರಕ್ಕೆ ಹೋಗಿದ್ದೆ. ಅಲ್ಲಿಂದ ಬರಬೇಕಾದ್ರೆ ಆವಾಗ ನಮಗೆ ಏನೂ ಗೊತ್ತಿರಲಿಲ್ಲ ಹೊರಗಡೆ ಪ್ರಪಂಚದ್ದು. ಅಲ್ಲಿ ಒಂದು ಶಿಬಿರದ ದೂರದಲ್ಲಿ ಒಂದು ಸಿದ್ದರ ಬೆಟ್ಟದಲ್ಲಿದ್ವಿ. ಅಲ್ಲಿಂದ ಬರಬೇಕಾದ್ರೆ ನಮಗೆ ಬೆಂಗಳೂರಲ್ಲಿ ಲಾಕ್ಡೌನ್ ಆಗಿದೆ, ಒಂದು ದಿವಸದ್ದು ಅಂತ ಗೊತ್ತಾಯಿತು.
ಆಮೇಲೆ ಹೇಗೋ ಕಷ್ಟ ಬಿದ್ದು ಏನೋ ವೆಹಿಕಲ್ಗಳು ಇಟ್ಕೊಂಡು ತುಮಕೂರಿಗೆ ಬಂದೆ. ಬಂದರೆ ಮಾರನೇ ದಿವಸ ಫುಲ್ಲು ಲಾಕ್ಡೌನ್ ಮಾಡಿಬಿಟ್ರು. ಮಾಡಿದರೆ ಏನು ಯಾವುದು ವೆಹಿಕಲ್ಲು ರೋಡಾಗಂಗಿಲ್ಲ, ಏನೂ ಮಾಡೋಂಗಿಲ್ಲ. ನಮಗೆ ಭಾಳ ತೊಂದರೆ. ಯಾವುದು ಯುಗಾದಿ ಬೇರೆ ಬಂದಿತ್ತು. ಯುಗಾದಿನಲ್ಲಿ ಎಲ್ಲೂ ಏನು ಸಾಮಾನು ಸಿಗೋದಿಲ್ಲ. ಅಡುಗೆ ಇದಕ್ಕೆ ಹೇಗೋ ಕಷ್ಟ ಬಿದ್ದು ಎಲ್ಲ ಮಾಡಬೇಕು ಅಂತ ಇದ್ದಾಗ ನಮ್ಮ ಮಗಳು, ಅವರ ಯಜಮಾನರು ಮಕ್ಕಳು ಎಲ್ಲ ಊರಿಗೆ ಹೋಗ್ಬಿಟ್ಟಿದ್ರು. ಇವಳು ಒಬ್ಬಳೇ ಕೆಲಸ ಇದೆ ಅಂತ ಇಲ್ಲೇ ಇದ್ಲು. ಅವಳು ಒಬ್ಬಳೇ ಅಲ್ಲಿ ಸೇರ್ಕೊಂಡ್ಬಿಡ್ತು. ಒಬ್ಬಳೇ ಇದ್ಲು. ಅವಳನ್ನ ಹಾಗೆ ಬಿಟ್ಟರೆ ಏನು ಮಾಡಿ ಎಷ್ಟು ದಿವಸ ಏನಾಗುತ್ತೋ ಅಂತ ಕರ್ಕೊಂಬರ್ಬೇಕು ಅಂದರೆ ಅವಾಗ ಇನ್ನೂ ಸ್ವಲ್ಪ ಲಾಕ್ಡೌನು ತುಂಬ ಇದಾಗಿರಲಿಲ್ಲ. ಹೋಗಿ ಕರ್ಕೊಂಬರ್ಬೇಕು ಅಂದರೆ ಎಲ್ಲೂ ಯಾವ ರೋಡ್ ನೋಡಿದ್ರೂ ರೋಡ್ ಎಲ್ಲ ಬ್ಲಾಕು, ಸಂಧಿ ಗೊಂದಿ ಎಲ್ಲ ಸುತ್ತಿ ಮನೆಗೆ ಕರ್ಕೊಂಬಂದಿದ್ದಾಯಿತು. ಮಾರನೇ ದಿವಸದಿಂದ ಎಲ್ಲ ಶುರುವಾಯಿತು, ಫುಲ್ ಲಾಕ್ಡೌನ್ ಶುರುವಾದರೆ ಏನು ಸಾಮಾನು ಸಿಗೋದಿಲ್ಲ. ಸಂಜೆ ರಾತ್ರಿ ಹೋಗ್ಬೇಕು, ಇಲ್ಲ ಹಗಲೊತ್ತೇನು ಓಡಾಡೋಂಗಿಲ್ಲ, ವೆಹಿಕಲ್ಲು ಮುಟ್ಟಂಗಿಲ್ಲ. ಏನು ಸಾಮಾನು ಬೇಕು ಅಂದ್ರೂ ಕಷ್ಟ, ಅಂಗಡಿಗಳು ತೆಗಿಯೋಂಗಿಲ್ಲ. ಆಮೇಲೆ ಅಂಗಡಿಗಳು ಈವ್ನಿಂಗ್ಸ್ ಯಾವುದೋ 2 hours ಮಾತ್ರ ಓಪನ್ ಮಾಡಬೇಕು ಅಂತ. ಅಲ್ಲಿ ನೋಡಿದರೆ ದೊಡ್ಡ ಕ್ಯೂ, ಇಲ್ಲ ಅಂಗಡಿಗಳು ನೋಡಿದರೆ ದೊಡ್ಡ ಕ್ಯೂ. ಅಲ್ಲಿ ನಿಂತು ಎಲ್ಲ ಸಾಮಾನು ತಗೊಂಡು ಆ ಟೈಮ್ನೊಳಗೆ ಬಂದ್ಬಿಡ್ಬೇಕು. ಅದರಲ್ಲಿ ತುಂಬ ಸುಮಾರು ಭಾಳ ದಿವಸ ಅದೇ ಪರಿಸ್ಥಿತಿ ಆಯಿತು. ಆಮೇಲೆ ಬರ್ತಾ ಸ್ವಲ್ಪ ಕರೋನಾ ಇದು ಹಬ್ಬೋದು ಕಡಿಮೆ ಆದಮೇಲೆ ನಿಧಾನವಾಗಿ ಲಾಕ್ಡೌನ್ನು ಬಿಡಿಸ್ತಾ ಬಂದರು. ಮತ್ತೆ ಎರಡನೇ ಅಲೆ ಶುರುವಾದಾಗ, ಎರಡನೇ ಅಲೆ ಶುರುವಾಗಿದ್ದು ಸುಮಾರು ಮೇ 21ರಲ್ಲಿ ನಾವಿನ್ನೂ ಆಗಿನೂ ಲಾಕ್ಡೌನ್ ಏನು ಇರಲಿಲ್ಲ. ನೋಡಿದರೆ ನನಗೇನೆ ಇದು ಕರೋನಾ ಪಾಸಿಟಿವ್ ಬಂದ್ಬಿಡ್ತು. ಜ್ವರ ಬಂತು, ಎಲ್ಲ ಬಂತು. ನೋಡಿ ಟೆಸ್ಟಿಗೆ ಹೋದರೆ ಪಾಸಿಟಿವ್. ಆಮೇಲೆ ಇದೇನಪ್ಪ ಅಂತ ನೋಡಿದ್ರೆ ಮನೆಯಲ್ಲಿ ಯಾರಿದ್ರೆ ಎಲ್ರಿಗೂ ನಾವು ಒಂದೊಂದು ಇಂಜೆಕ್ಷನ್ನು ಏನೋ ತಗೊಂಡಿದ್ವಿ. ಒಂದು ವ್ಯಾಕ್ಸಿನೇಷನ್ ಆಗಿತ್ತು ಅಷ್ಟೊತ್ತಿಗೆ. ಅದರಿಂದ ನಾವು ಸೀನಿಯರ್ ಸಿಟಿಸನ್ ಆದ್ರೂ ಆ ಕರೋನಾ ಇದರಲ್ಲಿ ಅವರು ಬರೀ ಫೋನಲ್ಲಿ ಮಾತಾಡ್ತಾ ಇದ್ರು ಅಷ್ಟೇ. ಕರೋನಾ ಬಂದ ತಕ್ಷಣ ನೀವು ಮನೆಯಲ್ಲೇ ಇರಿ, ತಗೊಳ್ಳಿ ಅಂತ ಬರೀ ಫೋನಲ್ಲಿ. ಯಾರು ಬಂದು ನೋಡಲಿಲ್ಲ, ಏನೂ ಮಾಡಲಿಲ್ಲ. ನಾವೇ ಹೋಗಿ ಮೆಡಿಸಿನ್ ಎಲ್ಲ ಅದೇನೋ ದೊಡ್ಡ ಲಿಸ್ಟ್ಗಳು ವಾಟ್ಸಪ್ಪಲ್ಲಿ ಬರ್ತಾ ಇತ್ತಲ್ಲ, ಹೇಳಿದ್ದ ಮೆಡಿಸಿನ್ ಎಲ್ಲ ತಗೊಳ್ತಾ ಹೋದ್ವಿ. ಆಮೇಲೆ ಎಲ್ಲ ಕಷಾಯಗಳು ಮಾಡೋದು, ಇದು ಸ್ಟೀಮ್ ತಗೊಳ್ಳೋದು ಎಲ್ಲ ಮಾಡಿ ಸದ್ಯ ಒಂದು ಸುಮಾರು ಮತ್ತೆ ಹುಷಾರಾಗೋದಕ್ಕೆ 1 ತಿಂಗಳು ಆಯಿತು. 1 ತಿಂಗಳವರೆಗೂ ಈ ನೆಗಡಿ ಕೆಮ್ಮು, ಜ್ವರ ಕಡಿಮೆ ಆದ್ರೂ ನೆಗಡಿ ಕೆಮ್ಮು ಬಿಡಲೇ ಇಲ್ಲ. ಇದರಲ್ಲೇ ಭಾಳ ಒದ್ದಾಡಿ ತುಂಬ ವೀಕ್ ಆಗಿಬಿಟ್ಟು ಆಮೇಲೆ ಮತ್ತೆ ಪಾಸಿಟಿವ್ ಬರೋದಕ್ಕೆ ಸುಮಾರು 2 ತಿಂಗಳೇ ಆಗೋಯ್ತು. ಆಮೇಲೆ ನಿಧಾನಕ್ಕೆ ಮತ್ತೆ ಹಳೆ ಕತೆ ಎಲ್ಲ ಲಾಕ್ಡೌನು ಇದು ಎಲ್ಲ ಮತ್ತೆ ಅದೇ ಇದೇನು ಥರ ವನವಾಸ ಅಂತೀವಲ್ಲ, ಆ ಥರ ವನವಾಸ ಮಾಡಿಕೊಂಡು ಬಂದ್ವಿ. ಸ್ವಲ್ಪ ಎಲ್ಲ ನಾರ್ಮಲ್ ಬರ್ತಾ ಇದೆ ಅಂದ ತಕ್ಷಣ ಈಗ 3ನೇ ಅಲೆ ಶುರು ಆಗ್ತಾ ಇದೆ. ಇದು ಸ್ವಲ್ಪ ಮೈಲ್ಡ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ಹಬ್ಬೋದು ಭಾಳ ಫಾಸ್ಟ್ ಅಂತ ಹೇಳ್ತಾ ಇದ್ದಾರೆ. ಹಬ್ಬೋದು ಜಾಸ್ತಿ ಆಗ್ತಾ ಇದೆ. ಇದು ಯಾವಾಗ ನಮಗೆ ಇದೊಂದು ಇದರಿಂದ ಮುಕ್ತಿ ದೊರೆಯುತ್ತೋ ಗೊತ್ತಿಲ್ಲ. ಇದು ನನ್ನ ಅನುಭವ. ಬಾಲಾಜಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಒಂದು ನೀವು ಹಿರಿಯ ನಾಗರಿಕರಾಗಿ ವ್ಯಾಕ್ಸಿನ್ ಅಂತ ಬಂತಲ್ವಾ, ಅವಾಗ ನಿಮ್ಮ ಮನಸ್ಥಿತಿ ಏನ್ ಅನ್ನಿಸ್ತಾ ಇತ್ತು? ನಮಸ್ಕಾರ, ನನ್ನ ಹೆಸರು ಬಾಲಾಜಿ ಅಂತ. ನಾನು ಕಟ್ಟಡ ಕಾರ್ಮಿಕರಲ್ಲಿದ್ದೀನಿ. ಮೇಡಮ್, ಸ್ವಲ್ಪ ಜನ ಹಾಕಿದ ಮೇಲೆ ನಾವು ಹಾಕಿಸ್ಕೊಳ್ಳೋಣ, ಯಾಕಂದ್ರೆ ಇದು ಸೇಫ್ಟಿ ಇಲ್ಲ ಅಂತ ಒಂದು ಭಯ ಇತ್ತು ಮನಸ್ಸಲ್ಲಿ. ಓಕೆ. ಆ ಭಯ ಇದ್ದಿದ್ದ ಕಾರಣದಿಂದ ನಾವು ವ್ಯಾಕ್ಸಿನ್ ಹಾಕೊಂಡಿಲ್ಲ. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಜನಗಳಿಗೆಲ್ಲ ಒಳ್ಳೇದಾಗುತ್ತೆ ಅಂದ್ಮೇಲೆ ನಾವು ಹಾಕಿಸ್ಕೊಂಡು. ಯಾಕಂದ್ರೆ ಫಸ್ಟ್ ಅಲ್ಲಿ ಬಂದು ಹಾಕೊಂಡಾಗ ಜನಗಳು ಒಂಥರ ನಾನಾ ತರ ಭಯಗಳಿಸ್ಬಿಟ್ರು. ಅಲ್ಲಿ ನಮ್ಮೂರಲ್ಲಿ ಕೈ ಕಾಲು ಹೋಗಿದೆ, ಒಬ್ರು ತೀರ್ಕೊಂಡಿದ್ದಾರೆ,
ಒಬ್ರಿಗೆ ಹಂಗಾಗಿದೆ ಹಿಂಗಾಗಿದೆ ಅಂತ. ಆ ಭಯದಿಂದ ನಾವು ತುಂಬಾ ದಿವಸ ಹಾಕ್ಲೇ ಇಲ್ಲ. ನಾವು ಹಾಕೋಬೇಕು ಅನ್ನೋದು ನಮ್ಮ ಮನ್ಸಲ್ಲಿ ಭಾವನೆ ಇತ್ತು, ಓಕೆ. ಇಟ್ರೇನ ಆ ಭಯದಿಂದ ನಾವ್ ಹಾಕೊಂಡಿರ್ಲಿಲ್ಲ. ಇವಾಗ ಹಾಕಿಸ್ಕೊಂಡಿದೀವಿ ಮೇಡಮ್. ನೀವು ವ್ಯಾಕ್ಸಿನ್ಗೋಸ್ಕರ ಭಯ ಪಡೋದಕ್ಕೆ ಏನೆಲ್ಲ ನಿಮ್ಗೆ ಕಾರಣಗಳಾದ್ವು? ನಮ್ಗೆ ಕಾರಣಗಳು ಆಗೋದಕ್ಕನ್ನ ನಮ್ ಜೊತೆಲಿ ಇದ್ದಿದ್ದ ಜನಗಳು ಹೇಳಿದ್ದೇನಂದ್ರೆ, ಒಬ್ರು ತೀರ್ಕೊಂಬಿಟ್ರು, ಇವತ್ತು ಹಾಕೊಂಬಂದ್ರು, ನಾಳೆ ತೀರ್ಕೊಂಬಿಟ್ರು, ಅದರಿಂದ ಹಾಕೊಳ್ಳೋದ್ ಬೇಡ. ಆಮೇಲೆ ಹಾಕೊಂಬಂದು ಕೆಲವ್ರಿಗೆ ಕೈ ಕಾಲು ಹೋಯ್ತು ಅಂತಾನು ನ್ಯೂಸ್ ಬಂತು. ಅವ್ರು ಚೆನ್ನಾಗಿದ್ರು, ಅವ್ರಿಗೆ ಲಕ್ಕ ಹೊಡ್ದಂಗ ಆಗೋಯ್ತು, ಹಾಕೊಂಬಂದ್ಬಿಟ್ರು ಅಂತ. ಆಮೇಲೆ ಇನ್ನೊಬ್ರು ಹೇಳಿದ್ರು ವ್ಯಾಕ್ಸಿನ್ ಹಾಕೊಂಡ್ಮೇಲೆ ಒಬ್ರಿಗೆ ಕಣ್ಣು ಹೋಗಿದೆ, ಅವ್ರು ಚೆನ್ನಾಗೇ ಇದ್ರು, ಅವ್ರ ವಯಸ್ಸಾದವ್ರು ಹಾಕೊಂಬಂದ್ಮೇಲೆ ಕಣ್ಣೇ ಕಾಣ್ಲಿಲ್ಲ ಅಂದ್ರು. ಅದೆಲ್ಲ ನಾನಾ ತರ ಜನಗಳು ಹೇಳೋವಾಗ ನಮ್ಗೂ ಒಂದು ಭಯ ಇತ್ತು. ಆಮೇಲೆ ನಮ್ ಕಣ್ಣೆದುರುಗಡೆ ಆಗ್ತಾ ಜನಗಳು ಚೆನ್ನಾಗಿರೋವಾಗ ನಾನು ಹಾಕಿಸ್ಕೊಂಡು 2 ತಿಂಗಳು ಮೇಲೆ ಆಯ್ತು. ಫಸ್ಟ್ ಡೋಸ್ ಸೆಕೆಂಡ್ ಡೋಸ್ 2 ಹಾಕ್ಸ್ಕೊಂಡಿದ್ದೀರಾ? ಇಲ್ಲ, ಫಸ್ಟ್ ಡೋಸ್ ಮಾತ್ರ ಹಾಕಿದೀನಿ, ಸೆಕೆಂಡ್ ಡೋಸ್ ಹಾಕಿಲ್ಲ ಮೇಡಮ್. ಓಕೆ. ಅಂದ್ರೆ ಅದ್ರಲ್ಲಿ ಏನಕ್ಕೆ ಸೆಕೆಂಡ್ ಡೋಸ್ ಹಾಕ್ಸಿಲ್ಲ ಅಂದ್ರೆ, ನನ್ಗೆ ಬ್ಯಾಕ್ ಪೈನ್, ಜ್ವರ ಬರುತ್ತೆ ಅವಾಗವಾಗ. ಅದ್ರಿಂದ ಮೈ ಆರೋಗ್ಯವಾಗಿರುವಾಗ ಹಾಕಿಸ್ಕೊಳ್ಳೋಣ ಅಂತ ಇವಾಗ ನೋವಲ್ಲಿ ನಾನು ಹಾಕಿಸ್ಕೊಂಡಿಲ್ಲ. ಫಸ್ಟ್ ಡೋಸ್ ಹಾಕಿದಾಗ ನಾನು 1 ವಾರ ಮಲಗಿದ್ದೆ ಹುಷಾರಿಲ್ದೆ. ಓಕೆ. ಸೆಕೆಂಡ್ ಡೋಸ್ ಅಲ್ಲಿ ಒಂದ್ ಸ್ವಲ್ಪ ಮೈ ಹುಷಾರಾದ್ಮೇಲೆ ಹಾಕಿಸ್ಕೊಳ್ಳೋಣ ಅಂತ ಹಾಕ್ಸಿಲ್ಲ ಮೇಡಮ್. ಅಂದ್ರೆ ನೀವು 1 ವಾರ ಮಲಗಿದ್ರಿ ವ್ಯಾಕ್ಸಿನ್ ಹಾಕ್ಸ್ಕೊಂಡಾಗ ಅಂತ ಹೇಳಿದ್ರಲ್ವಾ, ಅವಾಗ ಏನ್ ಅನ್ನಿಸ್ತು ನಿಮ್ಗೆ? ಅದು ಮೈದು ಒಳ್ಳೇದು, ಅಂದ್ರೆ ಮೈಯಲ್ಲಿ ಸೆಟ್ ಆಗ್ಬೇಕಲ್ಲ. ಎಲ್ಲಾರು ಹೇಳ್ತಾರಂತ ನಾವು ಭಯ ಬೀಳಬೇಕಾಗಿರ್ಲಿಲ್ಲ. ಒಟ್ನಲ್ಲಿ ಹಾಕೊಂಡಿರೋರೆಲ್ಲ ಚೆನ್ನಾಗಿದ್ದಾರೆ. ನಮ್ಗೆ ಮೈಯಲ್ಲಿ ಇಮ್ಯುನಿಟಿ ಪವರ್ ಕಮ್ಮಿ ಇದೆ ಅಂತ ನಾವು ತಿಳ್ಕೊಂಡು ಅಷ್ಟೇ. ಅಂದ್ರೆ ಈಗ ಸೆಕೆಂಡ್ ಡೋಸ್ ಹಾಕ್ಸ್ಕೊಳ್ಳೋದಕ್ಕೆ ನಿಮ್ಗೆ ಅವಾಗ ಫೀವರ್ ಅಂತ ಹಾಕ್ಸ್ಕೊತಾ ಇಲ್ಲ? ಅದೇ ಬ್ಯಾಕ್ ಪೈನ್ ಇರೋದ್ರಿಂದ ಹಾಕಿಸ್ಕೊಂತ ಇಲ್ಲ. ಹಾಕಿಸ್ಕೊಳ್ಳೋದಕ್ಕೆ ರೆಡಿ ಆಗಿದ್ದೀನಿ. ಓಕೆ. ಅಂದ್ರೆ ಮೈ ಪ್ರಾಬ್ಲಮ್ ಇರೋದ್ರಿಂದ ಇನ್ನ ಹಾಕಿಸ್ಕೊಂಡಿಲ್ಲ. ಹಾಕಿಸ್ಕೋಬೇಕು ಕಂಪಲ್ಸರಿ ಅಂತ ನಾನು ಕಾಯ್ತಾ ಇದ್ದೀನಿ. ಆದಷ್ಟು ಬೇಗ ಸೆಕೆಂಡ್ ಡೋಸ್ನು ಮುಗಿಸಿ ನೋಡಿ. ಈಗ ಬೇರೆ ಬೇರೆ ತರ ಎಲ್ಲ ಬರ್ತಾ ಇದೆ. ಹೌದು ಮೇಡಮ್, ಖಂಡಿತ ಹಾಕಿಸ್ಲೇಬೇಕು ಮೇಡಮ್. ಅದು ನಮ್ಮಿಂದ ಕಾಯಿಲೆ ಇನ್ನೊಬ್ರಿಗೆ ಹರಡಬೇಡ್ದು, ಅದರಿಂದ ನಾವು ಖಂಡಿತ ಹಾಕಿಸ್ಲೇಬೇಕು ಮೇಡಮ್. ಓಕೆ. ವ್ಯಾಕ್ಸಿನ್ ಬಂದಿರೋದ್ರಿಂದ ಎಷ್ಟು ಒಳ್ಳೇದು ಅಂತ ಹೇಳ್ತೀರಾ? ವ್ಯಾಕ್ಸಿನ್ ಬಂದಿರೋದ್ರಿಂದ ಕಾಯಿಲೆಗಳು ಅಂಟಿರುವಾಗ ಹರಳಲ್ಲ ಅನ್ನೋದನ್ನ ನಮಗೆ ನಂಬಿಕೆ ಇದೆ. ಓಕೆ. ಯಾಕಂದ್ರೆ ನಾನಾ ತರ ಬಸ್ಗಳಲ್ಲಿ ಹೋಗ್ತೀವಿ, ನಾವು ಜಾಸ್ತಿ ಕೆಲ್ಸಗಳಿಗೆ ಹೋದಾಗ ಬಸ್ಗಳಲ್ಲಿ ಬಳಸ್ತೀವಿ, ಜನಗಳಲ್ಲಿ ಒಗ್ಗಟ್ಟಾಗಿರ್ತೀವಿ. ಅದರಿಂದ ನಮ್ಗೆ ಅದು ವ್ಯಾಕ್ಸಿನ್ ಹಾಕೋದು ಒಳ್ಳೇದು. ಇನ್ನೊಂದೇನಂದ್ರೆ ಕಾಯಿಲೆ ಹರಡಿದ ಮೇಲೆ ನಾವ್ಯಾರು ಜನಗಳ ಜೊತೆಲಿ ಸೇರೋದಿಲ್ಲ. ನಮ್ಮ ಸುತ್ತ ಇರೋ ಜನಗಳು, ನಮ್ಮ ವರ್ಕರ್ಸ್ ಬಿಟ್ರೆ ಆಚೆ ಜನಗಳು ಯಾರ ಹತ್ರನು ನಾವು ಸೇರೋದಿಲ್ಲ. ಯಾಕಂದ್ರೆ ಯಾರಿಗೆ ಯಾವ ಕಾಯಿಲೆ ಇರುತ್ತೋ ನಾವ್ ಅದರಿಂದ ಯಾರನ್ನು ನಾವು ಹತ್ರ ಸೇರೋದಿಲ್ಲ, ಹತ್ರ ಮಾತಾಡ್ಸೋದಿಲ್ಲ. ನಮ್ಮ ವರ್ಕ್ ಏನಿದೆ, ನಮ್ಮ ಮನೆ ಏನಿದೆ ಅಷ್ಟೇ. ಇವಾಗ ಲಾಕ್ ಡೌನ್ಗಳಾದ್ರೆ ನಮ್ದು ಅದೇ ಕೆಲಸ. ಯಾರ ಹತ್ರ ಆಚೆ ಜನಗಳ ಹತ್ರ ಹೋಗಲ್ಲ, ಒಬ್ರು ಮನೆಗ್ ಸಡನ್ ಅಂತ ಹೋಗಲ್ಲ. ನಮ್ಮ ವರ್ಕ್ಗಳು ಏನಿರುತ್ತೆ, ಆಮೇಲೆ ಸುತ್ತಮುತ್ತ ಜನ ಜಾಸ್ತಿ ಇರೋ ಜಾಗದಲ್ಲಿ ಹೋಗಲ್ಲ. ಜನ ಇಲ್ಲಿ ಜಾಗದಲ್ಲಿ ಫ್ರೀ ಆಗಿದ್ರೆ ಇರ್ತೀವಿ. ನಾವು ಮಾಸ್ಕ್ ಹಾಕಿಲ್ಲ ಅಂದ್ರೇನು ಫ್ರೀ ಆಗಿರೋ ಜಾಗದಲ್ಲಿ ಇರ್ತೀವಿ. ಓಕೆ. ಏನೇನ್ ಸೇಫ್ಟಿ ಥಿಂಗ್ಸ್ ಯೂಸ್ ಮಾಡ್ತೀರಾ ನೀವು ಕೋವಿಡ್ ಅವಾಯ್ಡ್ ಮಾಡ್ಕೊಳಕ್ಕೋಸ್ಕರ? ಅವಾಯ್ಡ್ ಮಾಡೋದಕ್ಕೋಸ್ಕರ ಮಾಸ್ಕ್ ಹಾಕ್ತೀನಿ ಮೇಡಮ್. ಅದಕ್ ಮೇಲೆ ಮುಖ್ಯವಾಗಿ ಮಾತ್ರೆಗಳು ಒಂದ್ ಸ್ವಲ್ಪ ತಗೊಳ್ತೀವಿ. ಓಕೆ. ಅದು ಬಿಟ್ರೆ ನಾವು ಕರ್ಪೂರವಲ್ಲಿ ತುಳಸಿ ಅಂತ ಇರುತ್ತೆ, ಅದು ಆಯುರ್ವೇದಿಕ್. ಅದು ಕಂಪಲ್ಸರಿ ಎಲ್ಲಿ ಸೊಸೈಲ್ ನೋಡಿದ್ರೆ ಕಿತ್ಕೊಂತೀವಿ. ಯಾಕಂದ್ರೆ ನಮ್ಗೆ ಅದು ಹತ್ರ ಇದ್ರೆ ಅಟ್ಯಾಚ್ ಆಗಲ್ಲ. ಓಕೆ. ಆದ್ರಿಂದ ನಾವ್ ಅದನ್ನ ಬಳಸ್ತಾ ಇರ್ತೀವಿ ಮೇಡಮ್. ಒಟ್ಟಾರೆ ಸೇಫ್ಟಿ ಥಿಂಗ್ಸ್ ಅನ್ನ ಬಳಸಿ ಸೇಫ್ಟಿ ಇದ್ದೇ ಇರ್ತೀವಿ ನಾವು ಯಾವಾಗ್ಲೂ. ಇವಾಗ ಲಾಕ್ ಡೌನ್ ಆಗಿಲ್ಲ ಅಂದ್ರೆ ಸೇಫ್ಟಿ ಇರಲ್ಲ. ಲಾಕ್ ಡೌನ್ ಆದಂತ ಮೂವ್ಮೆಂಟ್ ಗಳು ಬಂದಾಗ ನಾವು ಸೇಫ್ಟಿಯಲ್ಲಿ ಇರ್ತೀವಿ. ಓಕೆ. ಇನ್ನೊಬ್ರಿಂದ ನಮ್ಗೆ ಆಗ್ಬಾರ್ದು. ಯಾಕಂದ್ರೆ ನಾವು ಮಾತಾಡಿಸ್ಬಿಟ್ಟು ಎಲ್ಲಾರು ಬೇರೆ ಕಡೆ ಹೋಗಿರ್ತೀವಿ, ಅವಾಗ ಅವ್ರಿಗೆ ತೊಂದ್ರೆ ಅಲ್ವಾ. ಇವಾಗ ನಮ್ ಕಡೆ ಯಾರಿಗಾರು ಬಂತಂದ್ರೇನು ಇವರಿಂದ ಹರಳಿ ಇರುತ್ತೆ ಅನ್ನೋದು ನಮ್ಗೆ ಜ್ಞಾಪನ ಇರುತ್ತೆ. ಆದ್ರಿಂದ ನಾವ್ ಯಾರು ಜಾಸ್ತಿ ಸೇರಲ್ಲ, ನಮ್ಮವರು ನಮ್ಮ ವರ್ಕರ್ಸ್ ಅಷ್ಟೇ. ಕೊನೆಯದಾಗಿ ಏನ್ ಹೇಳ್ತೀರಾ ವ್ಯಾಕ್ಸಿನ್ ಬಗ್ಗೆ? ವ್ಯಾಕ್ಸಿನ್ ಬಗ್ಗೆ ಹೇಳೋದೇನಂದ್ರೆ ಎಲ್ಲಾರು ದೇಶಕ್ಕೆ ಹಾಕೊಳ್ಳೋದು ಒಳ್ಳೇದು. ಒಂದು ಒಳ್ಳೆ ಕಾರ್ಯಕ್ಕೆ ಹೋಗ್ಬೇಕು, ಒಂದು ಕೆಟ್ಟ ಕಾರ್ಯಕ್ಕೆ ಹೋಗ್ಬೇಕು, ಒಂದು ದೇವಸ್ಥಾನಗಳಿಗೆ ಹೋಗ್ಬೇಕು. ಇವಾಗ ಇರೋ ಕಾನೂನು ಪ್ರಕಾರ ಹೇಳ್ಬೇಕಂದ್ರೆ ವ್ಯಾಕ್ಸಿನ್ ಕಂಪಲ್ಸರಿ ಎಲ್ಲಾರ್ಗು ಇರ್ಲೇಬೇಕು. ಯಾವ್ದೋ ಒಂದು ದೇವಸ್ಥಾನದಲ್ಲಿ ಒಂದು ಅರ್ಕೆ ತೀರಿಸ್ಬೇಕಂದ್ರೆ ವ್ಯಾಕ್ಸಿನ್ ಇಲ್ಲದೆ ಹೋಗಕ್ಕಾಗಲ್ಲ. ಯಾಕಂದ್ರೆ ಕಾನೂನು ಆತರ ಇದೆ. ಕಾನೂನಿಗೆ ನಾವು ತಲೆ ಬಗ್ಗೆ ಬಾಳೋದು ತುಂಬಾ ಒಳ್ಳೇದು. ನಮಗೂ ಖಂಡಿತ ಹೆಲ್ತ್ ಒಳ್ಳೇದೇ. ಅಂದ್ರೆ ಭಯ ಇದೆ ಜನಗಳಿಗೆ, ಆ ಭಯನ ಆ ಭಯದಿಂದ ಜನಗಳು ಒಂದ್ ಸ್ವಲ್ಪ ಭಯ ಬೀಳ್ತಾ ಇದಾರೆ ನಮ್ ತರ. ನಾವೇ ಭಯ ಬಿದ್ದಿರುವಾಗ ಇನ್ನೊಬ್ರು ಭಯ ಬಿದ್ದಿಲ್ಲ ಅಂತ ಹೇಳಕ್ ಆಗಲ್ವಲ್ಲ. ಅದರಿಂದ ಭಯ ಯಾರು ಜನಗಳಿಗೆ ಹೇಳೋದೇನಂದ್ರೆ ಭಯ ಬೀಳ್ಬೇಡಿ, ವ್ಯಾಕ್ಸಿನ್ ಹಾಕೊಳ್ಳೋದು ಒಳ್ಳೇದೇ. ಅಂದ್ರೆ ನಮ್ಗೆ ಜ್ವರ ಬಂದ್ರೇನು ಬೇರೆ ಏನಾದ್ರು ಕಾಯಿಲೆ ಇದ್ರೇನು ನಮ್ಗೆ ವ್ಯಾಕ್ಸಿನ್ ಹಾಕಿದ್ಮೇಲೆ ಕ್ಲೀನ್ ಆಗಿ ಗೊತ್ತಾಗುತ್ತೆ ಏನ್ ಪ್ರಾಬ್ಲಮ್ ಇದೆ ನಮ್ಮ ಮೈಯಲ್ಲಿ. ವ್ಯಾಕ್ಸಿನ್ ಇಂದ ಏನು ತೊಂದ್ರೆ ಇಲ್ಲ, ನಮ್ಮ ಮೈಯಲ್ಲಿ ಇರೋ ತೊಂದ್ರೆ ನಮ್ಗೆ ತೋರಿಸುತ್ತೆ ಅಂತ ತಿಳ್ಕೊಬೇಕು. ಯಾರು ಸೀನಿಯರ್ ಸಿಟಿಜನ್ಗಳು ಭಯ ಬೀಳ್ಬೇಕಾಗಿಲ್ಲ. ಎಲ್ಲಾರ್ಗು ಖಂಡಿತ ಒಳ್ಳೇದಾಗುತ್ತೆ. ಆ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಯಾವ್ದು ಪ್ರಾಬ್ಲಮ್ ಇಲ್ಲ.
ಓಕೆ. ನನ್ನ ತಿಳಿದ ಮಟ್ಟಕ್ಕೆ ಮೈಗೆ ಒಳ್ಳೇದೇ. ನಾನು 100 ಜನದ ಹತ್ರ ಓಡಾಡೋನು, ನಾನು ಎಲ್ಲಾರ್ಗು ನೋಡಿದೀನಿ ವ್ಯಾಕ್ಸಿನ್ ತಗೊಂಡ್ಮೇಲೆ ಎಲ್ಲಾರು ಚೆನ್ನಾಗಿದ್ದಾರೆ. ಓಕೆ. ಏನಂದ್ರೆ ಮನುಷ್ಯನಿಗೆ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಯಾವ್ದು ತೊಂದರೆ ಆಗಲ್ಲ. ತಗೊಳ್ರಿ, ಕಾಯಿಲೆ ಇಲ್ಲದೆ ಚೆನ್ನಾಗಿರಿ ಅಂತ ಹೇಳ್ಬೇಕು. ಓಕೆ ಬಾಲಾಜಿ ಅವರೇ, ಎಷ್ಟು ಧನ್ಯವಾದಗಳು ನಿಮ್ಗೆ. ಕೇಳುಗರೆ, ಇಲ್ಲಿ ತನಕ ನಮ್ಮ ಜೊತೆ ಸಾಕಷ್ಟು ಹಿರಿಯ ನಾಗರಿಕರಿದ್ದು ಕರೋನಾದ ಬಗ್ಗೆ ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿಗೆ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ಕಾರ್ಯಕ್ರಮ ಮುಗಿಸೋದಕ್ಕೂ ಮುಂಚೆ ನಿಮಗಾಗಿ ಕೇಳುಗರೆ, ಭಾರತ ಸರ್ಕಾರ ರಾಷ್ಟ್ರೀಯ ಹಿರಿಯ ನಾಗರಿಕರಿಗಾಗಿ ಸಹಾಯವಾಣಿಯನ್ನು ತೆರೆದಿದೆ. ಹಿರಿಯ ನಾಗರಿಕರು ಮತ್ತು ಅವರಿಗೆ ಸಂಬಂಧಪಟ್ಟವರು ಯಾವುದೇ ಸಹಾಯ ಸೌಲಭ್ಯಗಳಿಗೆ ಮತ್ತು ಕಾನೂನು ವಿಚಾರಗಳಿಗೆ, ಆಪ್ತ ಸಮಾಲೋಚನೆಗೆ, ಇನ್ನೂ ಇತರೆ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಹಾಯವಾಣಿಗೆ ಕರೆ ಮಾಡಬಹುದು. ಸಹಾಯವಾಣಿಯ ದೂರವಾಣಿ ಸಂಖ್ಯೆ 145667. ಎಲ್ಲ ಹಿರಿಯ ನಾಗರಿಕರು ಬರೆದಿಟ್ಟುಕೊಳ್ಳಿ. ಮತ್ತೊಮ್ಮೆ ಸಹಾಯವಾಣಿಯ ಸಂಖ್ಯೆ 14567. ಈ ಸಹಾಯವಾಣಿಯು ಬೆಳಗ್ಗೆ 8ರಿಂದ ರಾತ್ರಿ 8 ತನಕ ಕಾರ್ಯನಿರ್ವಹಿಸುತ್ತದೆ. ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.